ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ರೆಸಿಪೀಸ್. ಆಂಧ್ರ ಶೈಲಿಯಲ್ಲಿ ರುಚಿಯಾಗಿರುವಂಥ ಪಪ್ಪು ಹೇಗೆ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಮನೆಯಲ್ಲಿ ತರಕಾರಿ ಇಲ್ಲದೇ ಇದ್ದಾಗ ಈ ರೀತಿಯಾಗಿ ಆಂಧ್ರ ಪಪ್ಪನ್ನು ಬೇಳೆ ಬಳಸ್ಕೊಂಡು ಒಮ್ಮೆ ನೀವು ಮಾಡಿ ನೋಡಿ. ತುಂಬಾ ರುಚಿಯಾಗಿರುತ್ತೆ. ಬಿಸಿ ಬಿಸಿ ಅನ್ನ ಜೊತೆಗೆ ಈ ಪಪ್ಪು ಹಾಕ್ಕೊಂಡು ಮೇಲಿಂದ ತುಪ್ಪ ಹಾಕ್ಕೊಂಡು ಸವಿತಾ ಇದ್ದರೆ ಆಹಾ, ಒಂದೆರಡು ತುತ್ತು ಹೆಚ್ಚಾಗಿಯೇ ತಿಂದಿರ್ತೀವಿ. ನಾವು ಚಿಕ್ಕವರಿದ್ದಾಗ ಅಮ್ಮ ಇದನ್ನು ಹೆಚ್ಚಾಗಿ ಮಾಡ್ತಾಯಿದ್ರು. ಹಾಗೆಯೇ ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂತ ಹಾಕ್ತಾಯಿದ್ರು. ಬೇಳೆಪಪ್ಪು ತುಂಬಾ ರುಚಿಯಾಗಿರ್ತಿತ್ತು. ಆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ, ಬನ್ನಿ. ಅಮ್ಮನ ಕೈ ರುಚಿಯಲ್ಲಿ ಈ ಬೇಳೆಪಪ್ಪುಗೆ ಬೇಕಾಗಿರುವಂಥ ಸಾಮಗ್ರಿಗಳಂದರೆ ಮುಖ್ಯವಾಗಿ ತೊಗರಿಬೇಳೆ ಬೇಕಾಗುತ್ತೆ. ನಾನಿಲ್ಲಿ ಸುಮಾರು 1 ಕಪ್ಪಷ್ಟು ತೊಗರಿಬೇಳೆಯನ್ನು ತಗೊತಾ ಇದ್ದೀನಿ. ನಿಮ್ಮ ಮನೇಲಿ ಇರುವಂಥ ಯಾವುದೇ ಗ್ಲಾಸ್ ಅಥವಾ ಕಪ್ನಲ್ಲಿ ನೀವು ತೊಗರಿಬೇಳೆಯನ್ನು ಮೆಜರ್ಮೆಂಟ್ ಮಾಡ್ಕೋಬೋದು. ತೊಗರಿಬೇಳೆ ಸುಮಾರು 2-3 ಸಲ ವಾಶ್ ಮಾಡಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. 1 ಕಪ್ ತೊಗರಿಬೇಳೆಗೆ 1 ಕಪ್ಪಷ್ಟು ನೀರನ್ನು ಹಾಕಿ ಅರ್ಧ ಗಂಟೆ ಕಾಲ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡೋಣ. ತೊಗರಿಬೇಳೆ ನೆಂದಷ್ಟು ಬೇಗನೆ ಬೇಯುತ್ತೆ, ಹಾಗೆಯೇ ರುಚಿಯಾಗೂ ಇರುತ್ತೆ. ಈಗ ಈ ನೆನೆಸಿಟ್ಟಿರುವಂಥ ತೊಗರಿಬೇಳೆ ಉಳಿದಿರುವಂಥ ನೀರೇನಿದೆ ಅದರ ಸಮೇತವಾಗಿ ಒಂದು ಪ್ರೆಷರ್ ಕುಕ್ಕರ್ಗೆ ಹಾಕ್ಕೊಳ್ಳೋಣ. ಹಾಗೆಯೇ ತೊಗರಿಬೇಳೆ ಬೇಯೋದಕ್ಕೆ 2 ಕಪ್ಪಷ್ಟು ನೀರು ಮತ್ತೆ ಹಾಕ್ತಾಯಿದ್ದೀನಿ. ಟೋಟಲ್ ಆಗಿ ಇಲ್ಲಿ 3 ಕಪ್ಪಷ್ಟು ಆಗಿದೆ ನೀರು. ನೆನಪಿನಲ್ಲಿ ಇಟ್ಕೊಳ್ಳಿ. ಇಷ್ಟೇ ನೀರು ಹಾಕಿ ಹೆಚ್ಚು ಅಥವಾ ಕಮ್ಮಿ ಮಾಡ್ಕೋಬೇಡಿ. ಸುಮಾರು 3-4 ಟೊಮೆಟೊಗಳನ್ನು ಹಾಕ್ತಾಯಿದ್ದೀನಿ. ಈರುಳ್ಳಿ ದೊಡ್ಡದಾದರೆ 2 ಈರುಳ್ಳಿ ತೊಗೊಂಡು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಸಾಂಬಾರು ಈರುಳ್ಳಿ ಬಳಸ್ತಾ ಇದ್ದೀನಿ. ಸುಮಾರು 15-20 ಸಾಂಬಾರು ಈರುಳ್ಳಿ ಇದೆ. ತುಂಬಾ ರುಚಿಯಾಗಿರುತ್ತೆ ಬೇಳೆಪಪ್ಪು ಸಾಂಬಾರು ಈರುಳ್ಳಿ ಹಾಕಿದ್ರೆ. ಹಾಗೆಯೇ 1 ಎಸಳಷ್ಟು ಕರಿಬೇವನ್ನು ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ 2 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಳ್ಳೋಣ. ಎಣ್ಣೆ 2 ಟೀ ಸ್ಪೂನಷ್ಟು ಸೇರಿಸ್ಕೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ 4-5 ಹಿಡಿಯಾಗಿ ಹಾಕ್ತಾಯಿದ್ದೀನಿ. 1 ಸ್ಪೂನಿನ ಸಹಾಯದಿಂದ ಇದೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರೆಡ್ ಚಿಲ್ಲಿ ಪೌಡರ್ ಮತ್ತು ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕಂತೆ ನೋಡಿಕೊಂಡು ಹಾಕ್ಕೊಳ್ಳಿ. ಈಗ ಪ್ರೆಷರ್ ಕುಕ್ಕರ್ನ ಲಿಡ್ಡನ್ನು ಕವರ್ ಮಾಡ್ತಾಯಿದ್ದೀನಿ. ಪ್ರೆಷರ್ ಕುಕ್ಕರ್ಗೆ ವಿಸಿಲ್ ಹಾಕಿ ಸ್ಟವ್ ಮೇಲೆ ಇಡೋಣ. ಸುಮಾರು 2-3 ವಿಸಿಲ್ ಕುಕ್ಕರನ್ನು ಕೂಗಿಸ್ಕೋಬೇಕಾಗುತ್ತೆ. ಈಗ ಬನ್ನಿ ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ತಯಾರಿ ಮಾಡ್ಕೊಳ್ಳೋಣ. ಕುಟ್ಟೋ ಕಲ್ಲನ್ನು ತಗೊಂಡಿದ್ದೀನಿ. ಇದರಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆಯೇ 1 ಹಿಡಿಯಷ್ಟು ಬೆಳ್ಳುಳ್ಳಿ, 15-20 ಎಸಳಷ್ಟು ಬೆಳ್ಳುಳ್ಳಿ ಇದೆ. ಇವೆರಡು ಪದಾರ್ಥಗಳು ಸೀಕ್ರೆಟ್ ಸಾಮಗ್ರಿಗಳಂತಲೇ ಹೇಳ್ಬೋದು ಈ ರೆಸಿಪಿಗೆ. ನೋಡಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಇವೆರಡನ್ನ ನಾನು ಬೇಯುವಾಗ ಹಾಕ್ಕೊಂಡಿಲ್ಲ. ಇದನ್ನು ಹೀಗೆ ಹಸಿಯಾಗಿ ಕುಟ್ಟಿ ಹಸಿಯಾಗಿಯೇ ಸೇರಿಸ್ಕೊತೀನಿ. ಈ ರೀತಿ ಸೇರಿಸೋದ್ರಿಂದ ಬೇಳೆಪಪ್ಪು ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ನೀವು ಇದೇ ಥರ ಮಾಡಿ ನೋಡಿ, ನಿಮ್ಮೆಲ್ಲರಿಗೂ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಮೊದಲಿಗೆ ಜೀರಿಗೆಯನ್ನು ಅರ್ಧಂಬರ್ಧವಾಗಿ ಈ ರೀತಿಯಾಗಿ ಕುಟ್ಕೊತಾ ಇದ್ದೀನಿ. ಆಮೇಲೆ ಬೆಳ್ಳುಳ್ಳಿಯನ್ನು ಇದ್ರ ಜೊತೆಗೆ ಸೇರಿಸ್ಕೊಂಡು ತರಿಯಾಗಿ ಕುಟ್ಕೊಂಡ್ರೆ ಸಾಕು. ತುಂಬ ನುಣ್ಣಕ್ಕೆ ಪೇಸ್ಟ್ ಆಗಬೇಕು ಅಂತ ಏನಿಲ್ಲ. ಅರ್ಧಂಬರ್ಧ ತರಿಯಾಗಿ ಕುಟ್ಕೊಳ್ಳಿ. ನೋಡಿ, ಈಗ ಜೀರಿಗೆ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಕುಟ್ಟಿದಾಗಿದೆ. ಇದನ್ನು 1 ಕಪ್ಗೆ ತೆಗೆದಿಡೋಣ. ಹಾಗೆಯೇ ಈ ಕುಟ್ಟೋ ಕಲ್ಲು ಎಲ್ಲಿ ತಗೊಂಡ್ರಿ ಅಂತ ಕಮೆಂಟ್ ಮಾಡಿ ಕೇಳಿದ್ದೀರಾ. ಈ ಕುಟ್ಟೋ ಕಲ್ಲು ನಾನು ರೋಡ್ ಸೈಡ್ನಲ್ಲಿ ಸೇಲ್ ಮಾಡ್ತಾ ಇರ್ತಾರಲ್ವ ಅಂಥ ಕಡೆ ತೊಗೊಂಡಿದ್ದೀನಿ. ಇದಕ್ಕೆ ಸುಮಾರು 600 ರೂಪಾಯನ್ನು ಕೊಟ್ಟಿದ್ದೀನಿ. ಸೊ ನೀವು ಕೂಡ ನಿಮ್ಮ ಮನೆಗಳ ಹತ್ರ ರೋಡ್ ಸೈಡ್ನಲ್ಲಿ ಸೇಲ್ಗೆ ಹಾಕಿದರೆ ತಗೋಬೋದು. ಪ್ರೆಷರ್ ಕುಕ್ಕರ್ 2-3 ವಿಸಿಲ್ ಬಂದಿದೆ. ಪ್ರೆಷರ್ ಫುಲ್ಲಾಗಿ ರಿಲೀಸ್ ಆಗಿದೆ. ಈಗ ಲಿಡ್ಡನ್ನು ಓಪನ್ ಮಾಡಿ ನೋಡೋಣ. ಈ ರೀತಿ ಒಂದು ಸೌಟ್ನಿಂದ ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು. ಬೇಳೆ ತುಂಬಾ ನುಣ್ಣಕ್ಕೂ ಬೆಂದಿರಬಾರ್ದು ಅಥವಾ ಸೌಟ್ನಲ್ಲಿ ತುಂಬ ನುಣ್ಣಕ್ಕೂ ಮಾಡಬೇಡಿ. ಜಸ್ಟ್ ಈ ರೀತಿಯಾಗಿ ಸ್ಪೂನಲ್ಲಿ 2-3 ಸಲ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಏಕೆಂದರೆ ಬೇಳೆ ಲೈಟಾಗಿ ಕಾಣೋ ಹಾಗೂ ಇರಬೇಕು, ಮ್ಯಾಶಿಯಾಗೂ ಕೂಡ ಕಾಣಿಸ್ತಾ ಇರಬೇಕು. ಈ ರೀತಿ ಇದ್ದರೆ ಟೇಸ್ಟಿಯಾಗಿ ಇರುತ್ತೆ. ಈಗ ನಮ್ಮ ಸೀಕ್ರೆಟ್ ಸಾಮಗ್ರಿಗಳು ಬೆಳ್ಳುಳ್ಳಿ ಮತ್ತು
ಜೀರಿಗೆ ಕುಟ್ಟಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹುಣಸೆ ಹಣ್ಣಿನ ರಸ 2-3 ಟೇಬಲ್ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಅರ್ಧ ಕಪ್ಪಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. 1 ಹಿಡಿಯಷ್ಟು ಕೊತ್ತಂಬರಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಳೆ ನೆನೆಸೋವಾಗ 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಬೇಳೆ ಬೇಯಿಸೋವಾಗ 2 ಕಪ್ಪಷ್ಟು ನೀರು. ಈಗ ಮತ್ತೊಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ಟೋಟಲ್ ಆಗಿ 3.5 ಕಪ್ಪಷ್ಟು ನೀರನ್ನು ಬಳಸಿದ್ದೀನಿ. ಸುಮಾರು 1 ಕಪ್ಪಷ್ಟು ತೊಗರಿಬೇಳೆಗೆ. ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ. 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಎರಡನ್ನೂ ಚಿಟ್ಗುಡ್ಸೋಣ. ಹಾಗೆಯೇ ಅರ್ಧ ಟೀ ಸ್ಪೂನಷ್ಟು ಉದ್ದಿನಬೇಳೆ, 2-3 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿ ಬಾಡಿಸ್ಕೊಳ್ಳೋಣ. ಜೀರಿಗೆ, ಕರಿಬೇವು ಇವೆಲ್ಲ ಸೀದಿಸಬಾರ್ದು. ಸಿಮ್ ಫ್ಲೇಮ್ನಲ್ಲಿ ಒಗ್ಗರಣೆಯನ್ನು ತಯಾರಿ ಮಾಡ್ಕೋಬೇಕು. ಉದ್ದಿನಬೇಳೆ ಲೈಟಾಗಿ ಕೆಂಪಗಾಗಿದೆ. ಈಗ ನಮ್ಮ ಒಗ್ಗರಣೆ ತಯಾರಿಯಾಗಿದೆ. ಸ್ಟವನ್ನು ಆಫ್ ಮಾಡ್ಕೋಬೋದು. ನೋಡಿ, ಇಷ್ಟಾದರೆ ಸಾಕು. ಈ ಒಗ್ಗರಣೆ ಜೊತೆಗೆ ಬೇಯಿಸಿಟ್ಕೊಂಡಿರುವಂಥ ಬೇಳೆಯನ್ನು ಸೇರಿಸ್ತಾ ಇದ್ದೀನಿ. ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಗ್ಗರಣೆಯಲ್ಲಿ ಸುಮಾರು 2-3 ನಿಮಿಷದಷ್ಟು ಕುದಿಸಿದ್ರೆ ಸಾಕು. ಬೇಳೆ ಜೊತೆಗೆ ಒಗ್ಗರಣೆ ಹೊಂದ್ಕೋಬೇಕು. ಇಷ್ಟಾದರೆ ಸಾಕು. ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. ನೋಡಿ, ಈ ಪಪ್ಪು ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಈ ರೀತಿ ಮೀಡಿಯಮ್ ಆಗಿರಬೇಕು. ಹಾಗಾಗಿ ನಾನು ನೀರಿನ ಅಳತೆ ಎಷ್ಟು ಹೇಳಿದ್ದೀನೋ ಅಷ್ಟು ಹಾಕ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ನೋಡಿ, ನಾವು ಹಾಕಿರುವಂಥ ಚಿಕ್ಕ ಚಿಕ್ಕ ಈರುಳ್ಳಿ ಏನಿದೆ ಅದೆಲ್ಲ ಹಾಗೆಯೇ ಕಾಣಿಸ್ತಾ ಇದೆ. ತುಂಬ ನುಣ್ಣಕ್ಕೂ ಕೂಡ ಆಗಿಲ್ಲ. ಕೊನೆಯಲ್ಲಿ ಮತ್ತೊಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ನಮ್ಮ ಆಂಧ್ರ ಶೈಲಿಯಲ್ಲಿ ಪಪ್ಪು ತಯಾರಿಯಾಗುತ್ತೆ. ಟೊಮೆಟೊ ನಾನಿಲ್ಲಿ 3-4 ಅಂತ ಹೇಳಿದ್ದೀನಿ. ನೀವು ಬೇಕಿದ್ದರೆ ಇನ್ನೂ ಹೆಚ್ಚಾಗಿ ಕೂಡ ಹಾಕ್ಕೋಬೋದು. ಆ್ಯಪಲ್ ಟೊಮೆಟೊ ಬಳಸಿದ್ದೀನಿ. ನೀವು ಕೂಡ ಆ್ಯಪಲ್ ಟೊಮೆಟೊನ ಬಳಸ್ಕೊಳ್ಳಿ. ನೀವು ಹುಳಿ ಟೊಮೆಟೊ ಹಾಕ್ತೀರಾ ಅಂದರೆ ಹುಣಸೆ ಹಣ್ಣನ್ನು ನೋಡಿಕೊಂಡು ಹಾಕ್ಕೋಬೇಕಾಗುತ್ತೆ. ಹಾಗಾಗಿ ಆ್ಯಪಲ್ ಟೊಮೆಟೊ ಬಳಸೋದು ತುಂಬಾ ಒಳ್ಳೆಯದು. ಹಾಗೆ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ. ಬಿಸಿ ಬಿಸಿ ಅನ್ನದ ಜೊತೆಗೆ ರುಚಿಯಾಗಿರುವಂಥ ಪಪ್ಪು, ಮೇಲಿಂದ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಕಲಿಸ್ಕೊಂಡು ಸವಿತಾ ಇದ್ದರೆ ಆಹಾ, 1-2 ತುತ್ತು ಹೆಚ್ಚಾಗಿಯೇ ತಿಂದಿರ್ತೀವಿ. ಫ್ರೆಂಡ್ಸ್, ಖಂಡಿತವಾಗಿಯೂ ನೀವು ಕೂಡ ನಿಮ್ಮ ಮನೆಗಳಲ್ಲಿ ಇವತ್ತೇ ಈ ರೆಸಿಪಿನ ಟ್ರೈ ಮಾಡಿ. ಹಾಗೆಯೇ ನಿಮ್ಮ ಮನೆಯವರ ಮೆಚ್ಚುಗೆಯನ್ನು ಗಳಿಸ್ಕೊಳ್ಳಿ. ಫ್ರೆಂಡ್ಸ್, ಇವತ್ತಿನ ಈ ನನ್ನ ರೆಸಿಪಿ ನಿಮ್ಗೆ ಇಷ್ಟ ಆಯಿತಾ? ಇಷ್ಟ ಆಗಿದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಭೇಟಿ ಆಗ್ತೀನಿ ಮತ್ತೊಂದು ರೆಸಿಪಿ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್. ನಮಸ್ತೆ.